ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಕೋಲಾರದಿಂದ ಬಂದಿರುವಂತಹ ಆತಂಕಕಾರಿ ಸುದ್ದಿಯ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಕೋಲಾರದ ಜೂನಿಯರ್ ಕಾಲೇಜು ಮೈದಾನದಲ್ಲಿರುವಂತಹ ಮತಗಟ್ಟೆ ಸಂಖ್ಯೆ 125ಕ್ಕೆ ಕೆಲವರು ಮಚ್ಚು ಲಾಂಗುಗಳ ಸಮೇತ ನುಗ್ಗಿ ಮತದಾರರಿಗೆ ಬೆದರಿಕೆ ಹಾಕಿದ್ರು ಅನ್ನುವಂಥದ್ದು ಬಹಳ ಕಳವಳಕಾರಿಯಾಗಿತ್ತು. ಆದರೆ ಅದಕ್ಕಿಂತಲೂ ಕಳವಳಕಾರಿಯಾದಂಥ ಇನ್ನೊಂದು ಮಾಹಿತಿ ಬಂದಿದೆ. ಮಚ್ಚು ಲಾಂಗು ಹಿಡಿದು ಒಳಗೆ ನುಗ್ಗಿದ್ದಂತಹ ಪ್ರಸಾದ್ ಬಾಬು ನಗರಸಭಾ ಸದಸ್ಯ, ಈತನನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ರು. ಆತ ಪೊಲೀಸರ ವಶದಿಂದ ತಪ್ಪಿಸ್ಕೊಂಡು ಹೋಗಿದ್ದಾನೆ, ಓಡ್ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಲಕ್ಷ್ಮೀಪತಿ, ಏನಾಗ್ತಿದೆ ಅಲ್ಲಿ ನಿಜವಾಗ್ಲೂ? ಪ್ರಸಾದ್ ಬಾಬು ಅಷ್ಟು ಜನ ಪೊಲೀಸರು ಇದ್ದಾಗಲೂ ಕೂಡ ತಪ್ಪಿಸ್ಕೊಂಡು ಓಡಿ ಹೋಗೋದಕ್ಕೆ ಹೇಗೆ ಸಾಧ್ಯ ಆಯಿತು? ಗುರುಪ್ರಸಾದ್, ಏನು ಇವತ್ತು ನಡೆದಂತ ಒಂದು ಘಟನೆಯಲ್ಲಿ ಒಂದು ಪ್ರಸಾದ್ ಬಾಬುನ ಅರೆಸ್ಟ್ ಮಾಡಿ ಜೀಪಲ್ಲಿ ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಟ್ಟಿದ್ದಾರೆ. ಬಿಟ್ಟು ವಿಚಾರಣೆ ಮಾಡ್ತಾ ಒಂದು ಸಂದರ್ಭದಲ್ಲಿ ಮತ್ತೆ ಈ ತರ ಒಂದು ಓಕೆ ಲಕ್ಷ್ಮೀಪತಿ, ನಾನು ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತೀನಿ. ಒಂದು ನಿಮಿಷ, ಮತ್ತೆ ಸಂಪರ್ಕಿಸ್ತೀನಿ. ನಮ್ಮ ಜೊತೆ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಏನಾಗ್ತಿದೆ ನಿಜವಾಗ್ಲೂ ಕೋಲಾರದಲ್ಲಿ ಅನ್ನುವಂಥದ್ದು? ಮಚ್ಚು ಲಾಂಗುಗಳನ್ನು ಹಿಡಿದು ಮತಗಟ್ಟೆಗೆ ನುಗ್ಗುವಂತಹ ಪರಿಸ್ಥಿತಿ ಇದೆಯಾ ಅಲ್ಲಿ? ಸರ್, ಖಂಡಿತ ಇಲ್ಲ. ಮಚ್ಚು ಲಾಂಗು ತಗೊಂಡು ಹೋಗ ಬರೋ ಪರಿಸ್ಥಿತಿ ಇಲ್ಲ. ಬಟ್ ಈ ಒಂದು ಇನ್ಸಿಡೆಂಟ್ ಅಲ್ಲಿ ಏನಾಗಿದೆ, ಆ ಸಂದರ್ಭದಲ್ಲೇನೋ ಎರಡು ಕಡೆ ಅವರು ಪಬ್ಲಿಕ್ ಏನೋ ಹೋಗ್ಬೇಕಾದ್ರೆ ಕ್ಯಾಂಪೇನಿಂಗ್ ಮಾಡ್ತಿದ್ರು, ಅವ್ರ ಕಡೆ ಹೇಳ್ತಿದ್ರು ಅಂತ ಅಂದಾಗ ಅವರೊಬ್ರು ಅಪೋಸ್ ಮಾಡಿದ್ರು ಅಂದ್ಬಿಟ್ಟು ಇನ್ನೊಬ್ರು ಏನೋ ಅವ್ರ ಕಡೆಯವರಿಂದ ಏನೋ ಲಾಂಗ್ ತರ್ತಿದ್ದಾರೆ ಅಂತ ಮಾಹಿತಿ ಬಂದಿರೋದು. ಬಟ್ ಅದು ವಿಡಿಯೋ ಕ್ಲಿಪ್ಪಿಂಗ್ ಆಗಿದೆಯಂತೆ. ನಾನು ಇನ್ನೂ ವಿಡಿಯೋ ಕ್ಲಿಪ್ಪಿಂಗ್ ನೋಡಿಲ್ಲ. ಆ ರೌಂಡ್ಸ್ ಇಂದ ಸ್ಪಾಟ್ ರಶ್ ಆಗಿ ಒಬ್ರು ಯಾರು ಲಾಂಗ್ ಹಿಡಿದವರು ಅವ್ರನ್ನ ಸೆಕ್ಯೂರ್ ಮಾಡಿದೀವಿ, ಕುಮಾರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಸೆಕ್ಯೂರ್ ಮಾಡಿದ್ವಿ. ಕೇಸು ತಗೊಳ್ತಾ ಇದೀವಿ ನಾವೀಗ. ಆತ ಪರಿಸ್ಥಿತಿ ಏನು ಬಂದಿಲ್ಲ ಸರ್ ಕೋಲಾರದಲ್ಲಿ. ಜಗದೀಶ್ ಅವರೇ, ಪ್ರಸಾದ್ ಬಾಬು ಅನ್ನುವಂಥವನ್ನ ನಿಮ್ಮವರು ವಶಕ್ಕೆ ತಗೊಂಡಿದ್ರು, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಪೊಲೀಸ್ ಸ್ಟೇಷನ್ನಿಂದ ಪ್ರಸಾದ್ ಬಾಬು ಓಡ್ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನಿಜಾನಾ ಇದು? ಮಾಹಿತಿ ಏನಾಗಿದೆ, ಲಾಂಗ್ ಇಟ್ಕೊಂಡಿದ್ದವರು ಅಂತ ವಿಡಿಯೋ ರೆಕಾರ್ಡಿಂಗ್ ಆಗಿದ್ದು ಕುಮಾರ್ ಅಂದ್ಬಿಟ್ಟು ಪ್ರಸಾದ್ ಅವ್ರ ಬ್ರದರ್. ಪ್ರಸಾದ್ ಅವ್ರು ಯಾವ್ದು ವೆಪನ್ ಹಿಡಿದಿಲ್ಲ, ಬಟ್ ಕುಮಾರ್ ಅವರು ಸೆಕ್ಯೂರ್ ಮಾಡಿದೀವಿ ಇಲ್ಲಿ. ಅದು ಮಾಹಿತಿ ಏನಾಗಿದೆ, ಪ್ರಸಾದ್ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಇನ್ನು ನಾವು ಸ್ಟೇಷನ್ಗೆ ಹೋಗೋದು ವೆರಿಫೈ ಮಾಡಬೇಕು. ಪ್ರೆಸೆಂಟ್ ಕುಮಾರ್ ಅನ್ನೋರು ಸೆಕ್ಯೂರ್ ಆಗಿದ್ದಾರೆ, ಅವ್ರು ಸ್ಟೇಷನ್ ಇದ್ದಾರೆ. ಅವರು ಪ್ರಸಾದ್ ಅನ್ನೋರ್ ಬಗ್ಗೆ ನಾನು ಸ್ಟೇಷನ್ಗೆ ಹೋಗಿ ವೆರಿಫೈ ಮಾಡ್ತೀನಿ. ಇನ್ನೊಂದು ಪೊಲೀಸ್ ಸ್ಟೇಷನ್ ಹತ್ರ ಇದೀನಿ ನಾನೀಗ. ಅಲ್ಲಿಂದ ಕರ್ಕೊಂಡು ಹೋಗಿದ್ರೆ ನಾನು ವೆರಿಫೈ ಮಾಡಿ ತಿಳಿಸ್ತೇನೆ ಸರ್ ಅದನ್ನ. ಜಗದೀಶ್ ಅವರೇ, ನಿಜವಾಗ್ಲೂ ಮಚ್ಚು ಲಾಂಗುಗಳ ಸಮೇತ ಮತಗಟ್ಟೆಯ ತನಕ ಅಷ್ಟು ಲೂಸ್ ಆಗಿರುವಂತಹ ಪೊಲೀಸ್ ಬಂದೋಬಸ್ತ್ ಇದೆಯಾ ಅಲ್ಲಿ? ಖಂಡಿತ ಇಲ್ಲ ಸರ್. ಆ ರೀತಿ ಬಂದೋಬಸ್ತು ತುಂಬಾ ಚೆನ್ನಾಗಿದೆ ಕೋಲಾರದಲ್ಲಿ. ಬಟ್ ಅಲ್ಲಿ ಏನಾಗಿದೆ, 200 ಮೀಟರ್ ಹೊರಗಡೆ ಎಲ್ಲ ಹೊರಗಡೆ ಕೂಡ ಪ್ಯಾರಾಮಿಲಿಟರಿ ಫೋರ್ಸ್ ಇದ್ದಾರೆ. ಅಲ್ಲಿ 200 ಮೀಟರ್ ಹೊರಗಡೆ ಏನೋ ಅದು ವೆಪನ್ ಬಂದಿದೆ ಅಂತ ಹೇಳಿದ್ರೆ, ವಿಡಿಯೋ ರೆಕಾರ್ಡಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದು ಖಂಡಿತ ತನಿಖೆಯಲ್ಲಿ ಗೊತ್ತಾಗುತ್ತೆ ಏನಾಗಿದೆ ಆಕ್ಚುಯಲ್ ಅಂತ ಅಂದ್ಬಿಟ್ಟು. ಆ ರೀತಿ ಪರಿಸ್ಥಿತಿ ಏನಿಲ್ಲ ಇಲ್ಲಿ. ಜಗದೀಶ್ ಅವರು, ಈ ರೀತಿಯಾದಂಥ ಘಟನೆಗಳು ನಡೆದಾಗ ಜನರಿಗೆ ಮತಗಟ್ಟೆಗೆ ಬಂದು ಮತ ಹಾಕೋದಕ್ಕೆ ಕೂಡ ಭಯ ಆಗುವಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ ಸರ್. ಖಂಡಿತ ಆ ರೀತಿ ಆಗಿಲ್ಲ. ಅದು ಒಂದು ಇನ್ಸಿಡೆಂಟ್ ಏನಾಗಿದೆ, ಅದೀಗ ಎಲ್ಲಾ ಕಡೆ ಸುಗಮವಾಗಿ ನಡೀತಾ ಇದೆ. ಮತದಾನ ಸುಗಮವಾಗಿ ನಡೀತಿದೆ. ಎಲ್ಲೂ ಈ ಮತದಾನಕ್ಕೆ ತೊಂದರೆ ಆಗದ ಪರಿಸ್ಥಿತಿ ಏನು ನಮ್ಮಲ್ಲಿ ಉದ್ಭವ ಆಗಿಲ್ಲ ಸರ್ ಕೋಲಾರದಲ್ಲಿ. ಸೊ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಮತದಾರರಿಗೆ ಏನು ಹೇಳಕ್ ಇಷ್ಟಪಡ್ತಿರ್ತಾವು? ಖಂಡಿತ ಯಾರು ಭಯಪಡುವಂತದ್ದು ಏನಿಲ್ಲ ಸರ್. ಎಲ್ಲಾ ಕಡೆ ಪೊಲೀಸ್ ಇದೆ. ಯಾವ್ದೋ ಒಂದು ಇನ್ಸಿಡೆಂಟ್ ಈ ರೀತಿ ಆಗಿರೋದ್ರಿಂದ ಯಾವ್ದು ಮತದಾನ ಹಾಕೋದಕ್ಕೆ ಯಾರು ಭಯಪಡುವಂತ ಏನು ಸಂದರ್ಭದಲ್ಲಿ ಉದ್ಭವ ಆಗಿಲ್ಲ. ಎಲ್ಲಾ ಕಡೆ ಪೊಲೀಸ್ ರೌಂಡ್ಸ್ ಅಲ್ಲಿ ಇದ್ದಾರೆ, ಎಲ್ಲಾ ಕಡೆ ಆಫೀಸರ್ಸ್ ಇದ್ದಾರೆ, ಪ್ಯಾರಾಮಿಲಿಟರಿ ಫೋರ್ಸ್ ಇದ್ದಾರೆ. ಯಾರು ಭಯಪಡುವಂತ ಸನ್ನಿವೇಶ ಏನಿಲ್ಲ ಸರ್ ಖಂಡಿತವಾಗಿ. ಜಗದೀಶ್ ಅವರೇ, ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ಭಯದಲ್ಲಿದ್ದಂಗೆ ಅನ್ಸುತ್ತೆ. ಅಂತ ಸನ್ನಿವೇಶ ಏನಾದ್ರು ಇದೆಯಾ ಅಲ್ಲಿ? ಪೊಲೀಸರು ಒಂದು ಪಕ್ಷದ ಕಾರ್ಯಕರ್ತರಿಗೆ ಭಯ ಪಡುವಂತ ಸನ್ನಿವೇಶ ಏನಾದ್ರು ಇದೆಯಾ? ಖಂಡಿತ ಇಲ್ಲ ಸರ್. 100ಕ್ಕೆ 100ರಷ್ಟು ಯಾವುದೇ ರೀತಿ ಕಾರ್ಯಕರ್ತರಿಗಾಗಿ ಭಯಪಡುವಂತ ಸನ್ನಿವೇಶ ನಮ್ಮಲ್ಲಿಲ್ಲ. ಮತದಾನ ಅಂತ ಖಂಡಿತ ಸುಗಮವಾಗಿ ನಡೀತಾ ಇದೆ. ಬಟ್ ಆ ಸನ್ನಿವೇಶ ನಾವಿನ್ನೂ ನೋಡಿಲ್ಲ, ಅದು ವಿಡಿಯೋದಲ್ಲಿ ಏನಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ಹೊರಗಡೆಯಿಂದ ಅದು ನಾವು ನೋಡ್ತೇವೆ. ಬಟ್ ಈಗ ಆಲ್ರೆಡಿ ಯಾರು ವಿಡಿಯೋದಲ್ಲಿದ್ದಾರೆ ಅನ್ನೋರ್ನ ಆಲ್ರೆಡಿ ಸೆಕ್ಯೂರ್ ಮಾಡಿದ್ದಾರೆ ಸ್ಟೇಷನ್ ಅಲ್ಲಿ. ನಾವು ಈಗ ಹೋಗ್ಬಿಟ್ಟು ಪಕ್ಕ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ ಸರ್. ಅಂತ ಸಂದರ್ಭ ಏನು ಉದ್ಭವ ಆಗಿಲ್ಲ ಕೋಲಾರದಲ್ಲಿ. ಓಕೆ, ಒಟ್ಟಾರೆಯಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಎಷ್ಟು ಜನರನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಸರ್ ಈಗ? ಸರ್, ಈಗ ಒಬ್ಬನ ಸೆಕ್ಯೂರ್ ಆಗಿದೆ, ಆಲ್ರೆಡಿ ಅದು ಕನ್ಫರ್ಮ್ ಆಗಿದೆ. ಇನ್ನೊಬ್ರು ಸೆಕ್ಯೂರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸ್ಟೇಷನ್ಗೆ ಹೋಗ್ಬಿಟ್ಟು ಅದು ವೆರಿಫೈ ಮಾಡ್ತೀವಿ ಸರ್ ಏನಾಗಿದೆ ಅಂದ್ಬಿಟ್ಟು. ಈಗ ತಾವು ಹೇಳಿದ್ರಲ್ಲ ಪರಾರಿ ಆಗಿದ್ದಾರೆ ಅಂತ, ಅದ್ರ ಬಗ್ಗೆ ನಮ್ಗೆ ಇನ್ನೂ ಕನ್ಫರ್ಮೇಶನ್ ಇಲ್ಲ. ಸ್ಟೇಷನ್ಗೆ ಹೋಗ್ಬಿಟ್ರೆ ಗೊತ್ತಾಗುತ್ತೆ ಏನಂತ ಅಂದ್ಬಿಟ್ಟು. ಸರ್, ಇವರು ಯಾವ ಪಕ್ಷದವರು ಅನ್ನುವಂಥದ್ದನ್ನ ಏನಾದ್ರು ಹೇಳ್ಬಹುದಾ ತಾವು? ಅಲ್ಲ, ಸದ್ಯದಲ್ಲಿ ಅವರೊಬ್ರು ಕಾಂಗ್ರೆಸ್ ಪಕ್ಷದ ಕೌನ್ಸಿಲ್ ಇದ್ದಾರೆ, ಪ್ರಸಾದ್ ಬಾಬು ಅನ್ನೋರು. ಫರ್ದರ್ ಬೇರೆಯವ್ರ ಬಗ್ಗೆ ಅದು ಮಾಹಿತಿ ತಗೊಳ್ತಾ ಇದ್ದೀವಿ ಸರ್. ಈಗ ಫರ್ದರ್ ಸೆಕ್ಯೂರ್ ಮಾಡಬೇಕಾಗಿರೋದು. ಓಕೆ, ಧನ್ಯವಾದಗಳು ಜಗದೀಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ದಕ್ಕೆ. ಸೊ ಇನ್ಸ್ಪೆಕ್ಟರ್ ಜಗದೀಶ್ ಈಗಷ್ಟೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ರು. ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇದೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ರು. ಇವರಿಗಿರುವಂಥ ಮಾಹಿತಿಯ ಪ್ರಕಾರ ಕುಮಾರ್ ಅನ್ನುವಂಥ ಒಬ್ಬನನ್ನು ಮಾತ್ರ ವಶಕ್ಕೆ ತೆಗೆದುಕೊಳ್ಳಲಾಗಿದೆ.
ನಾವು ನಮ್ಮ ಸ್ಕ್ರೀನ್ ಮೇಲೆ ಒಂದು ಮಾಹಿತಿಯನ್ನು ಹಾಕ್ತಾ ಇದ್ದೀವಿ. ಪ್ರಸಾದ್ ಬಾಬು ಪರಾರಿಯಾಗಿದ್ದಾನೆ ಅನ್ನುವಂಥದ್ದು ಇನ್ಸ್ಪೆಕ್ಟರ್ ಜಗದೀಶ್ ಹೇಳಿದ್ರು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಕೂಡ ಇಲ್ಲ, ನಾನು ಆ ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದೀನಿ ಅನ್ನುವಂಥ ವಿಷಯವನ್ನು ಸುವರ್ಣ ನ್ಯೂಸ್ಗೆ ಇನ್ಸ್ಪೆಕ್ಟರ್ ಜಗದೀಶ್ ಕೊಟ್ಟಿದ್ದಾರೆ. ಎಸ್, ಲಕ್ಷ್ಮೀಪತಿ ನಮ್ಮ ಕೋಲಾರ ವರದಿಗಾರರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀಪತಿ, ಈಗಷ್ಟೇ ಇನ್ಸ್ಪೆಕ್ಟರ್ ಜಗದೀಶ್ ನಮ್ಮ ಜೊತೆ ಮಾತನಾಡಿದ್ರು ಫೋನ್ ಸಂಪರ್ಕದಲ್ಲಿ. ಅವರು ಹೇಳಿದ್ರು ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ, ಯಾರೂ ಭಯದಲ್ಲಿಲ್ಲ ಅನ್ನುವಂಥ ಮಾತನ್ನು ಒಪ್ಕೊಳ್ತೀರಾ ತಾವು? ಖಂಡಿತ ಮೇಲ್ನೋಟಕ್ಕೆ ಹಂಗೆ ಕಾಣಿಸಿದ್ರು ಸಹ ಅಜಿತ್ ಅವರೇ, ಈಗಾಗಲೇ ಏನು ಇವತ್ತು ಬೆಳಗ್ಗೆ ಆದಂತ ಒಂದು ಇನ್ಸಿಡೆಂಟ್ ಅನ್ನು ನೋಡಿ ಇಲ್ಲ ಮತದಾರರು ಸಹ ಬಹಳ ಭಯಭೀತರಾಗಿದ್ದಾರೆ. ಮತದಾನ ಹತ್ರಕ್ಕೆ ಬರ್ಲಿಕ್ಕೆ ಹಿಂಜರಿತಾ ಇದ್ದಾರೆ. ಜೊತೆಗೆ ಒಂದು ಪ್ರಕ್ಷುಬ್ಧ ವಾತಾವರಣ ಅಲ್ಲಿ ನಿರ್ಮಾಣ ಆಗಿರೋದ್ರಿಂದ ತುಂಬಾ ತೀಕ್ಷ್ಣವಾಗಿದೆ. ಮತ್ತೆ ಈ ಒಂದು ಘಟನೆಯಲ್ಲಿ, ಈ ಒಂದು ಗಲಾಟೆಯಲ್ಲಿ ಮೂವರನ್ನ ಒಂದೇ ಕುಟುಂಬದ ಅಣ್ಣ ತಮ್ಮಂದ್ರು ಅವರು, ಲಚ್ಚಿ, ಕುಮಾರ್ ಮತ್ತೆ ಪ್ರಸಾದ್ ಬಾಬು ಅಣ್ಣ ತಮ್ಮಂದ್ರು, ಅವರನ್ನ ವಶಕ್ಕೆ ತಗೊಂಡು ಇದು ಗಲ್ಪೇಟೆಯಿಂದ ಮತ್ತೆ ಈ ಕಡೆ ಪೊಲೀಸ್ ಸ್ಟೇಷನ್ ಸಾಗಿಸಬೇಕಾದ್ರೆ ಆ ಸಂದರ್ಭದಲ್ಲಿ ಪ್ರಸಾದ್ ಬಾಬು ಅವರು ಸದಸ್ಯರು ಕೌನ್ಸಿಲರ್ ದಿಢೀರ್ನೆ ಜೀಪ್ ಇಂದ ಹಿಡಿದು ಎಸ್ಕೇಪ್ ಆಗಿದ್ದಾರೆ, ಅಲ್ಲೇ ಪರಾರಿಯಾಗಿದ್ದಾರೆ. ಬಟ್ ಅವರನ್ನು ಹಿಡಿದುಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಪೊಲೀಸರು. ಇಲ್ಲಿ ಯಾವುದೇ ರೀತಿ ಪೊಲೀಸರು ಮಾಹಿತಿ ಕೊಡ್ಲಿಕ್ಕೆ ಹಿಂಜರಿತಾ ಇದ್ದಾರೆ. ಯಾಕಂದ್ರೆ ಮೂವರನ್ನು ವಶಕ್ಕೆ ತಗೊಂಡು ಮತ್ತೆ ಹೇಗ್ ಬಿಟ್ರೆ ಅನ್ನೋ ಒಂದು ಕಾರಣಕ್ಕೆ ಪ್ರಶ್ನೆ ಮಾಡಿದಾಗ ನಮ್ಗೆ ಇಲ್ಲ ಮೂವರು ವಶದಲ್ಲೇ ಇದ್ದಾರೆ ಅಂತ ಹೇಳ್ತಿದ್ರೆ, ಆದ್ರೆ ಪ್ರಸಾದ್ ಬಾಬು ನಾಪತ್ತೆ ಆಗಿರೋದು ಪಕ್ಕ ಪ್ರೂವ್ ಆಗಿದೆ. ಅವ್ರು ಪ್ರಸಾದ್ ಬಾಬು ಜೀಪ್ ಇಂದ ಹಿಡಿದು ಸ್ಟೇಷನ್ ಒಳಗಡೆ ನುಗ್ಗಕ್ಕೆ ಮುಂಚೆನೆ ಓಡೋಗಿದ್ದಾರೆ. ಹಾಗಾಗಿ ಅವ್ರಿಗಾಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಈ ಪ್ರಸಾದ್ ಬಾಬು ಹಿನ್ನೆಲೆ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಬೋದಾ ಲಕ್ಷ್ಮೀ ಪ್ರಸಾದ್? ಪ್ರಸಾದ್ ಬಾಬು ಮೂಲತಃ ಒಂದು ಕಾಂಗ್ರೆಸ್ನ ಒಂದು ಕೌನ್ಸಿಲರ್ ಆಗಿ ಹಲವು ನಗರಸಭೆಯಲ್ಲಿ ಅಧಿಕಾರಕ್ಕೆ ಬಂದಿದ್ದು 2ನೇ ಸಲ ಬಂದಿದ್ದಾರೆ. ಅಷ್ಟೇ ಅಲ್ಲ, ಮೊದಲು ಇವರು ನಿಷ್ಠಾವಾದ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ವರ್ತೂರು ಬಣಕ್ಕೂ ಮತ್ತು ಇವ್ರ ಬಣಕ್ಕೂ ನಿರಂತರವಾಗಿ ಒಂದು 122ನೇ ಬೂತ್ ನಲ್ಲಿ ಬಹಳ ಗಲಾಟೆಗಳು ಆಗ್ತಾ ಇತ್ತು ಹಿಂದೆ. ಆ ಒಂದು ಸಂದರ್ಭದಲ್ಲಿ ಇವರು ಮಾತಿನ ಚಕಮಕಿ ಏನು ಇವತ್ತು ನಗರಸಭೆ ಒಂದು ಕಾಂಗ್ರೆಸ್ ಅಲ್ಲಿ ಸೋಲನ್ನು ಅನುಭವಿಸಿತ್ತು, ಆ ಒಂದು ಉದ್ದೇಶ ಇಟ್ಕೊಂಡು ವರ್ತೂರ್ ಪ್ರಕಾಶ್ ಅವ್ರಿಗೂ ನಿರಂತರ ಮಾತಿನ ಚಕಮಕಿ ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ ಈ ವರ್ಷ ನಜೀರ್ ಅಹಮದ್ ಪರವಾಗಿ ಇವರು ಪ್ರಸಾದ್ ಬಾಬು ಅವರು ನೇರವಾಗಿ ಒಂದು ಪ್ರಚಾರದಲ್ಲಿ ತೊಡಗಿದ್ದಾರೆ. ಅಷ್ಟೇ ಅಲ್ಲ, ವರ್ತೂರ್ ಪ್ರಕಾಶ್ ಕಡೆ ಅವರು ತೊಡಗಿದ್ದಾರೆ. ಈ ಒಂದು ಮಾತಿನ ಚಕಮಕಿಯಲ್ಲಿ ನಡೆದಂತ ಒಂದು ಕ್ಷುಲ್ಲಕ ಘಟನೆ ಕಾರಣಕ್ಕಾಗಿ ಇಷ್ಟೊಂದು ಅವಾಂತರಕ್ಕೆ ಕಾರಣ ಆಯಿತು. ಬಟ್ ಇದು ಹಳೆ ವೈಷಮ್ಯನೂ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಜಿತ್. ಸೊ ಲಕ್ಷ್ಮೀಪತಿ, ತಾವು ಹೇಳೋ ಪ್ರಕಾರ ಇದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಂದ ಆರಂಭಗೊಂಡಂಥ ಒಂದು ಮನಸ್ತಾಪ ಅಂತೀರಿ. ಆವಾಗ್ಲಿಂದನೂ ಒಂದು ರೀತಿಯಾದಂಥ ಮನಸ್ತಾಪ ನಡ್ಕೊಂಡು ಬರ್ತಾ ಇತ್ತು. ಇವತ್ತು ಇದು ಈ ಮಟ್ಟಿಗೆ ಹೋಗಿದೆ ಅಂತ ಅನ್ಸುತ್ತಾಗಿದ್ರೆ? ಖಂಡಿತ ಅಜಿತ್ ಅವರೇ, ಇದು ಏನು ಸ್ಥಳೀಯ ಸಂಸ್ಥೆಯ ಚುನಾವಣೆ, ನಗರಸಭೆ ಚುನಾವಣೆಯಲ್ಲಿ ಇದು ಈಗ ಒಂದು ಘಟನೆ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಹೊಗೆ ಆಡ್ತಂತ ಒಂದು ಇದು ಆ ಒಂದು ಬೂತ್ ನಲ್ಲಿ ಆ ಒಂದು ಮತದಾರನ ಮನವೊಲಿಸಲಿಕ್ಕೆ ಯತ್ನ ಮಾಡಿದ ಸಂದರ್ಭದಲ್ಲಿ ಇದು ಏನು ವರ್ತೂರು ಬಣದವರು ಬಂದು 4 ಜನ ಬಂದು ಏನು ಮತದಾರನ ಓಲೈಸ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರು ಕಾಂಗ್ರೆಸ್ ಪ್ರಸಾದ್ ಬಾಬು ಗಲಾಟೆ ಮಾಡಿದ್ರು. ಅದ್ರ ಮೇಲೆ ತಳ್ಳಾಟಗಳು ಎಲ್ಲ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಹೋಗಿ ಇವರು ಲಾಂಗ್ಗಳೆಲ್ಲ ತಂದು ಬನ್ನಿ ಏನ್ ಮಾಡ್ತಾರೆ ನೋಡೋಣ ಅನ್ನೋ ಕಾನ್ಸೆಪ್ಟ್ಗೆ ಬಂದು ಬಜಾರಲ್ಲಿ ಲಾಂಗ್ಗಳೆಲ್ಲ ಇಟ್ಕೊಂಡು ಓಡಾಡಿದ್ದಾರೆ. ಒಟ್ಟಾರೆ ಒಂದೇ ಕುಟುಂಬದವರು ಇವರು ಆಗಿರೋದ್ರಿಂದ ಇದು ತುಂಬಾ ತೀಕ್ಷ್ಣವಾಗಿದೆ. ಮತ್ತೆ ಪರಾರಿ ಆಗಿರೋಂಥ ಪ್ರಸಾದ್ ಬಾಬುಗೆ ಹುಡುಕಾಟ ನಡೀತಾ ಇದೆ. ಸೊ ಲಕ್ಷ್ಮೀಪತಿ, ಘಟನೆ ನಡೆದ ನಂತರ ಹೆಚ್ಚಿನ ಪೊಲೀಸ್ ಫೋರ್ಸ್ ಏನಾದ್ರು ಅಲ್ಲಿ ಕರೆಸಿಕೊಳ್ಳಲಾಗಿದೆಯಾ ಮತ್ತು ಈಗ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಸ್ಥಳಕ್ಕೆ ಡಿವೈಎಸ್ಪಿ ಎಸ್.ಆರ್. ಬರಗೂರು ಮತ್ತೆ ಇತರ ಸ್ಥಳೀಯ ಇನ್ಸ್ಪೆಕ್ಟರ್ಗಳು ಸಹ ಒಂದು ಗಲ್ಪೇಟೆ ಇನ್ಸ್ಪೆಕ್ಟರ್ ಮತ್ತೆ ನಗರ ಠಾಣೆ ಇನ್ಸ್ಪೆಕ್ಟರ್ಗಳು ಸಹ ಅಲ್ಲಿ ಮೊಕ್ಕ ಮೂಡಿದ್ದಾರೆ. ಈಗಾಗಲೇ ಅಲ್ಲಿ ಯಾವುದೇ ರೀತಿ ಗುಂಪುಗಳನ್ನ ಸೇರದಂತೆ ಮತ್ತೆ ಯಾರ ಮತದಾರರಿಗೆ ಹತ್ರ ಸುಳಿಯದಂತೆ ಎಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮತದಾರರು ನಿರ್ಭೀತಿಯಿಂದ ಮತ ಹಾಕ್ಲಿಕ್ಕೆ ಮನವೊಲಿಕೆ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಈ ಒಂದು ಘಟನಾ ಸ್ಥಳದಲ್ಲಿ ಸ್ವಲ್ಪ ಶಾಂತ ರೀತಿಗೆ ಮಳ್ತಾ ಇದೆ ಅಜಿತ್. ಎಸ್ ಲಕ್ಷ್ಮೀಪತಿ, ತಾವು ದಯವಿಟ್ಟು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರಿಂದ ಪ್ರತಿಕ್ರಿಯೆ ತೆಗೆದುಕೊಳ್ಳಿ. ಹೇಗೆ ಮಚ್ಚು ಹಿಡ್ಕೊಂಡು ಮತಗಟ್ಟೆಗೆ ನುಗ್ಗಬಹುದು ಅನ್ನುವಂಥದ್ದು, ಕೋಲಾರದಲ್ಲಿ ಪೊಲೀಸ್ ವ್ಯವಸ್ಥೆ ಅಷ್ಟು ಜಾಳಾಗಿದೆಯಾ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಮತದಾನದ ಸಂದರ್ಭದಲ್ಲಿ, ಚುನಾವಣೆಯ ಸಂದರ್ಭದಲ್ಲಿ ಆಯುಧಗಳನ್ನು ಇಟ್ಕೊಂಡು ಓಡಾಡುವಂಥದ್ದು ಗಂಭೀರವಾದಂಥ ಅಪರಾಧ ಆಗುತ್ತೆ ಅನ್ನುವಂಥದ್ದು ಗೊತ್ತಿದ್ದು ಕೂಡ ಮಚ್ಚು ಲಾಂಗುಗಳ ಸಮೇತ ಮತಗಟ್ಟೆಗೆ ಬರುವಂಥ ಪರಿಸ್ಥಿತಿ ಯಾಕಿದೆ ಅಲ್ಲಿ ಅನ್ನುವಂಥದ್ರ ಬಗ್ಗೆ ತಾವು ದಯವಿಟ್ಟು ಯಾರು ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಕೋಲಾರದಲ್ಲಿ ನಡೆದಂಥ ಆತಂಕಕಾರಿ ಬೆಳವಣಿಗೆ. ಒಂದು ಕಡೆ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಖಂಡರು ಮಚ್ಚು ಲಾಂಗುಗಳ ಸಮೇತ ಮತಗಟ್ಟೆಗೆ ನುಗ್ಗಿದ್ದಾರೆ. ಕೋಲಾರದ ಜೂನಿಯರ್ ಕಾಲೇಜಿನಲ್ಲಿರುವಂಥ ಮತಗಟ್ಟೆ ಸಂಖ್ಯೆ 125ಕ್ಕೆ ನುಗ್ಗಿದ್ದಾರೆ. ಒಂದು ಕಡೆಯಿಂದ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಅವರು ಮತದಾರರಿಗೆ ಬೆದರಿಕೆ ಹಾಕ್ತಿದ್ರು ಅನ್ನುವಂಥದ್ದು. ಇನ್ನೊಂದು ಕಡೆ ಇದು ಸ್ಥಳೀಯ ಶಾಸಕ ವರ್ತೂರ್ ಪ್ರಕಾಶ್ಗೂ ಮತ್ತು ಕಾಂಗ್ರೆಸ್ ಮುಖಂಡರಿಗೂ ನಡೆದಂಥ ಗಲಾಟೆ ಅನ್ನುವಂಥ ಮಾಹಿತಿ ಇದೆ. ಪೊಲೀಸರು ಮಧ್ಯಪ್ರವೇಶ ಮಾಡಿದ್ದಾರೆ. ಒಟ್ಟು 3 ಮೊದಲು ವಶಕ್ಕೆ ಪಡೆಯಲಾಗಿತ್ತು. ಕೋಲಾರದ ನಗರಸಭಾ ಸದಸ್ಯ ಪ್ರಸಾದ್ ಬಾಬು ಮತ್ತು ಆತನ ಸಹೋದರರಾದಂಥ
ಲಕ್ಷ್ಮೀ ಪ್ರಸಾದ್ ಕುಮಾರ್ ಅನ್ನುವಂಥವರನ್ನು ವಶಕ್ಕೆ ಪಡೆಯಲಾಗಿತ್ತು. ಆದರೆ ಪೊಲೀಸ್ ಕಸ್ಟಡಿಯಿಂದ ಪ್ರಸಾದ್ ಬಾಬು, ನಗರಸಭಾ ಸದಸ್ಯ ಪ್ರಸಾದ್ ಬಾಬು ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾರೆ ಅನ್ನುವಂಥದ್ದು ಅದು ಇನ್ನೂ ಆತಂಕಕಾರಿಯಾದಂಥ ಬೆಳವಣಿಗೆ. ಇದು ನಿಜಕ್ಕೂ ಕೋಲಾರದಲ್ಲಿ ಶಾಂತಿಯುತವಾದಂಥ ಮತದಾನಕ್ಕೆ ಸೂಕ್ತ ತಯಾರಿಯೇ ನಡೆದಿರಲಿಲ್ಲವಾ ಅನ್ನುವಂಥ ಗಂಭೀರ ಪ್ರಶ್ನೆಯನ್ನು ಈ ಘಟನೆ ಹುಟ್ಟುಹಾಕಿದೆ. ಓಕೆ, ಕೋಲಾರ